ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಿಎಂ ಡೆಡ್ಲೈನ್ ಕೊಟ್ಟಿದ್ರು. ಡೆಡ್ಲೈನ್ ಢಮಾರಾದರೂ ಕೂಡ ಗುಂಡಿ ಮುಚ್ಚುವಂತಹ ಕಾರ್ಯ ಆಗಿರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿನೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ರಸ್ತೆ ಗುಂಡಿ ಸಂಪೂರ್ಣ ಮುಚ್ಚೋದಕ್ಕೆ ಆಗೋದೇ ಇಲ್ವಾ? ಪರೋಕ್ಷವಾಗಿ ಇದನ್ನ ಒಪ್ಪಿಕೊಂಡಿದ್ದಾರೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್. ಕೇವಲ ಒಂದು ವಾಹನ ಜರುಕು ಹೊಡೆದ್ರೆ ಗುಂಡಿ ಬೀಳುತ್ತೆ, ಅಲ್ಲೊಂದು ಇಲ್ಲೊಂದು ಗುಂಡಿ ಇದ್ದೇ ಇರುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿದು. ಏನೂ ಮಾಡೋದಕ್ಕಾಗಲ್ಲ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಂಡಿ ಮುಚ್ಚಕ್ಕಾಗಲ್ಲ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಕಾಂಕ್ರೀಟ್ ರಸ್ತೆ ಮಾದರಿ ಹೈದರಾಬಾದ್ನಲ್ಲಿ ರಸ್ತೆ ಮಾಡ್ತಿದ್ದೀವಿ, ಆ ರೀತಿಯಲ್ಲಿಯೇ ರಸ್ತೆ ಬಗ್ಗೆ ಚಿಂತನೆ ಕೂಡ ಮಾಡ್ತಾ ಇದ್ದೇವೆ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಒಂದು ಕಡೆ ಜಿಬಿಎ ಮುಖ್ಯ ಆಯುಕ್ತರು ಮಳೆ ಕಾರಣ ಕೊಟ್ಟರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕಂತೂ ರಸ್ತೆ ಗುಂಡಿ ಮುಚ್ಚಲ್ಲ ಅನ್ನೋದನ್ನ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಿಳಿಸಿ ಅದನ್ನ ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಮಾಡೋ, ಒಂದು ಜರ್ಕ್ ಹೊಡೆದ್ರೆ ಗುಂಡಿ ಆಗೇ ಆಯ್ತದೆ. ಆಯಿತಾ, ನೋಡೋಣ. ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದ್ರಾಬಾದಲ್ಲೂ ಕೊಟ್ಟಿದ್ದಾರಂತೆ, ನೋಡ್ತೀನಿ. ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರಂತೆ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಅವ್ರು ಮಿನಿಮಮ್ 10 ಕಿಲೋಮೀಟ್ರ್ ಕೊಡಬೇಕು, ಯಾಕೆಂದ್ರೆ ಅವ್ರ ಮಿಷಿನ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ಜನ ನಾಗರಿಕರು ಸಹಾಯ ಮಾಡಬೇಕು. ಗುಂಡಿ ಇರೋದು ತಿಳಿಸಿ ಅದನ್ನು ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರು ಗುಂಡಿ ನೋಡ್ರಿ, ಏನು ಸಹಾಯ ಮಾಡಲ್ಲ, ಏನು ಸಹಾಯ ಮಾಡಲ್ಲ. ನಾನು ಹೇಳಿದೆ, ಈಗ ತಾನೇ ಮಾತಾಡ್ತಾ ಇದ್ದೆ. ನೋಡ್ರಿ, ಏನು ಸಹಾಯ ಮಾಡಲ್ಲ. ನಾನು ಹೇಳಿದೆ, ಈಗ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆನಲ್ಲಿ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಬೆಂಗಳೂರಿನ ಗುಂಡಿ ಮುಚ್ಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತು ಒಂದನ್ನಂತೂ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಗುಂಡಿ ಮುಕ್ತ ರಸ್ತೆ ಅನ್ನೋದು ಬೆಂಗಳೂರಿಗರಿಗೆ ಕನಸು ಅನ್ನೋದನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರದ್ದೇ ರೀತಿಯ ಶೈಲಿಯಲ್ಲಿ ಹೇಳಿದಿರೋದು ಸ್ಪಷ್ಟ. ಹಾಗಾದರೆ ಈ ಡೆಡ್ಲೈನ್ ಕೊಟ್ಟಿದ್ದು ಗುಂಡಿಗಳನ್ನು ಮುಚ್ಚೇ ಬಿಡ್ತೀವಿ ಅನ್ನೋದು ಇವೆಲ್ಲವೂ ಕೂಡ ತಿಪ್ಪೆ ಸಾರಿಸುವಂತಹ ಕೆಲಸನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳು, ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ಕೊಟ್ಟರು, ಸಿಎಂ ಸಿದ್ದರಾಮಯ್ಯನವರು ಡೆಡ್ಲೈನ್ ಕೊಟ್ಟರು. ರಸ್ತೆ ಗುಂಡಿಗಳಿಗೇನು ಮುಕ್ತಿ ಭಾಗ್ಯ ಸಿಗಲಿಲ್ಲ. ಈಗ ಡಿಕೆ ಶಿವಕುಮಾರ್ ಅವರ ಮಾತನ್ನು ಗಮನಿಸ್ತಾ ಇದ್ರೆ ಅವರು ಕೊಟ್ಟಂತಹ ಡೆಡ್ಲೈನು, ಅಧಿಕಾರಿಗಳಿಗೆ ಸೂಚಿಸಿದಂತಹ ರೀತಿ ಇವೆಲ್ಲವೂ ಕೂಡ ಕಣ್ಣೊರೆಸುವ ತಂತ್ರ ಅಷ್ಟೇನಾ ಅಂತ? ಕಣ್ಣೊರೆಸುವಂಥ ತಂತ್ರ ಕೂಡ ಅಲ್ಲ ಪ್ರೇಮ. ಅಂದರೆ ಇವರು ಏನೋ ಹೇಳಬೇಕಿತ್ತು, ಹೇಳಿದ್ರು ಮಾಧ್ಯಮದ ಮುಂದೆ. ಈಗ ಮಾಧ್ಯಮದ ಮೇಲೇ ಗೂಬೆ ಕೂರಿಸುವಂಥ ಕೆಲಸವನ್ನು ಕೂಡ DCM ಮಾಡಿದ್ರು. ಏನು ಅಂದರೆ ಗುಂಡಿಗಳನ್ನು ಯಾವುದೋ ಅಲ್ಲಿತ್ತು ಗುಂಡಿ, ಆ ರಸ್ತೆಯಲ್ಲಿತ್ತು ಗುಂಡಿ, ಯಾವುದೋ ಒಂದು ಗುಂಡಿ ಇತ್ತು, 2 ಗುಂಡಿ ಇತ್ತು, ಅದನ್ನು ತೋರಿಸಿದ್ರು ಮಾಧ್ಯಮದವರು ಅನ್ನೋ ಥರದ ಹೇಳಿಕೆಗಳನ್ನು ಒಬ್ಬರು DCM ಕೊಡ್ತಾ ಇದ್ದಾರೆ. ಜೊತೆಗೆ ಕಸದ ವಿಚಾರದಲ್ಲೂ ಕೂಡ ಜನಾಕ್ರೋಶ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥದ್ದು. ಅಂದರೆ ಕೆಲವರು ಕಸವನ್ನು ಹಾಕ್ತಿದ್ದಾರೆ, ಮೈಗಳರು, ಅದರಲ್ಲಿ ಅನುಮಾನನೇ ಇಲ್ಲ. ಅವ್ರಿಗೆ ಬುದ್ಧಿ ಕಲಿಸುವಂಥದ್ದು, ಅರಿವು ಮೂಡಿಸುವಂಥ ಕೆಲಸ ಆಗಬೇಕು. ಆದರೆ ಅದನ್ನು ಬಿಟ್ಬಿಟ್ಟು ಈಗ ಕಸದ ವಿಚಾರದಲ್ಲಿ ತುಂಬಾನೇ ಅವ್ಯವಸ್ಥೆ ಇದೆ ಅಂತ ಹೇಳಿದ್ರು ಕೂಡ ಅದನ್ನ ಇಲ್ಲ ಅಂತ, ಅಂದ್ರೆ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ DCM ಅವರು. ಜೊತೆಗೆ ಗುಂಡಿಗಳ ವಿಚಾರಕ್ಕಂತೂ ನಮ್ಮ ಕೈಲಿ ಆಗಲ್ಲ, ಅಂದ್ರೆ ಸಂಪೂರ್ಣವಾಗಿ ಗುಂಡಿ ಮುಕ್ತ ಮಾಡೋದಕ್ಕೆ ಬೆಂಗಳೂರಿನ ನಮ್ಮ ಕೈಲಿ ಆಗಲ್ಲ ಅನ್ನೋ ಆ ಥರದ ಪರೋಕ್ಷವಾಗಿ ಅವರನ್ನು ಅದನ್ನು ಒಪ್ಕೊಂಡಂತೆ ಆಯಿತು. ಯಾಕಂದ್ರೆ ಹಲವು ಕಡೆಗಳಲ್ಲಿ ಗುಂಡಿಗಳ ಹಾಗೆ ಇದ್ದಾವೆ. ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡ್ತಾನೆ ಇದೆ. ಗುಂಡಿಗಳನ್ನು ನಾವು ತೋರಿಸ್ತೀವಿ, ಅದನ್ನು ಮುಚ್ಚುವಂಥ ಕೆಲಸ ಆದರೂ ಮಾಡಿ ಅನ್ನುವಂಥ ಕಳಕಳಿಯನ್ನು ಪಬ್ಲಿಕ್ ಟಿವಿ ವ್ಯಕ್ತಪಡಿಸ್ತಾ ಇದೆ. ಆದರೂ ಕೂಡ ಅದು ಯಾವುದನ್ನು ಮಾಡದೆ ಕೇವಲ ಮಾಧ್ಯಮದವರು ಅಲ್ಲೊಂದು ತೋರಿಸ್ತಾರೆ, ಇಲ್ಲೊಂದು ತೋರಿಸ್ತಾರೆ, ಗುಂಡಿಗಳು ಆಗ್ತವೆ, ಕೇವಲ ಒಂದು ವಾಹನ ಜರ್ಕ್ ಹೊಡೆದ್ರೆ ಸಾಕು ಗುಂಡಿ ಕ್ರಿಯೇಟ್ ಆಗುತ್ತೆ ಅನ್ನೋಂಥದ್ದು. ಅಂದರೆ ಅವ್ರ ಕ್ವಾಲಿಟಿ, ಅಂದರೆ ಡಾಂಬರ್ನ ಕ್ವಾಲಿಟಿ ಯಾವ ರೀತಿಯಾಗಿರುತ್ತೆ ಅನ್ನೋಂಥದ್ದು DCM ಅವರೇ ಒಪ್ಕೊಂಡಂಗೆ ಆಗುತ್ತೆ. ಯಾಕಂದರೆ ಒಂದು ಜರ್ಕ್ ಹೊಡೆದ್ರೆ ಸಾಕು ಒಂದು ಗುಂಡಿ ಆಗುತ್ತೆ ಅಂತ ಅವರೇ ಹೇಳ್ತಾರೆ. ಅಂದರೆ ಇನ್ನು ಯಾವ ಮಟ್ಟಕ್ಕೆ ಕ್ವಾಲಿಟಿಯ ಡಾಂಬರೀಕರಣ ಆಗ್ತಿದೆ ಅನ್ನುವಂಥದ್ದನ್ನು ಅವರೇ ಹೇಳಬೇಕಾಗತ್ತೆ. ಏನು ಕನಸನ್ನು ಕಾಣ್ತಿದೆ ಅಂದರೆ ಡೆಡ್ಲೈನ್ಗಳನ್ನು ಕೊಟ್ಟಿದ್ದೇ ಬಂತು. ಏನು GBA ಮುಖ್ಯ ಆಯುಕ್ತರು ಕೊಟ್ಟರು, ಹಾಗೆ CM ಕೊಟ್ಟರು, DCM ಕೊಟ್ಟರು, ಮಿನಿಸ್ಟ್ರುಗಳು ಕೊಟ್ಟರು, ಎಲ್ಲರೂ ಕೊಡ್ತಾನೆ ಬರ್ತಾ ಇದ್ದಾರೆ. ಬಿಟ್ಟರೆ ಏನು ಡೆಡ್ಲೈನ್ ಇದೆ, ಆ ಡೆಡ್ಲೈನ್ ಕೇವಲ ಬಾಯಿ ಮಾತಷ್ಟೇ ಇರೋದು, ಕೇವಲ ಭರವಸೆ. ಅಂದರೆ ನಾವು ಮಾಡ್ತಿದ್ವಿ ಏನೋ ಮಾಡ್ತಿದ್ವಿ ಅಂತ
ಮಾತಲ್ಲಿ ಹೇಳ್ತಿದ್ದಾರೆ ಹೊರತುಪಡಿಸಿದ್ರೆ ಗುಂಡಿಯನ್ನ ಸಂಪೂರ್ಣವಾಗಿ ಮುಚ್ತೀವಿ ಅನ್ನುವಂಥದ್ದು ಆಗಲ್ಲ ಅನ್ನುವಂಥದ್ದನ್ನ ಈಗ ಪರೋಕ್ಷವಾಗಿ DCM ಒಪ್ಕೊಂಡಂತೆ ಆಗಿದೆ. ಏನು ನಗರದಲ್ಲಿ ಗುಂಡಿಗಳಿದ್ದಾವೆ ಅದರ ಟೆಕ್ನಾಲಜಿ ಅಂದರೆ ಹೈದರಾಬಾದಲ್ಲಿ ಏನೋ ಟೆಕ್ನಾಲಜಿ ಇದೆಯಂತೆ, ಆ ಥರದ ರಸ್ತೆ ವೈಟ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಥರದ ರಸ್ತೆಗಳನ್ನು ಮಾಡಿದ್ರೆ ಗುಂಡಿಗಳ ವಿಚಾರ ಮುಕ್ತಿ ಆಗಬಹುದು ಅನ್ನೋ ಥರದ ಮಾತನ್ನು ಹೇಳ್ತಾರೆ. ಆ ಮಾಡೆಲ್ನ ತರ್ತೀವಿ, ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಇಲ್ಲಿನ ರಸ್ತೆಯ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಗುಂಡಿ ಮುಕ್ತ ಆಗುವಂಥದ್ದು ಕನಸಷ್ಟೇ ಅನ್ನುವಂಥದ್ದು ಅವರ ಮಾತಿನ ತಾತ್ಪರ್ಯ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.